ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಮಸ್ತೆ ವಿದ್ಯಾರ್ಥಿಗಳೇ. ಇತಿಹಾಸ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಶಿವಾಜಿಯ ದಿಗ್ವಿಜಯಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಶಿವಾಜಿಯ ದಿಗ್ವಿಜಯಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನಾವು ತಿಳಿದುಕೊಂಡಿದ್ವಿ. ಮುಂದುವರಿದು ಇವತ್ತಿನ ಒಂದು ತರಗತಿಯಲ್ಲಿ ಶಿವಾಜಿಯ ಆಡಳಿತ, ಅಡ್ಮಿನಿಸ್ಟ್ರೇಷನ್ ಆಫ್ ಶಿವಾಜಿಯ ಆಡಳಿತದ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಶಿವಾಜಿ ಉತ್ತಮ ದಿಗ್ವಿಜಯಿ ಮಾತ್ರ ಅಲ್ಲ, ದಕ್ಷ ಆಡಳಿತಗಾರನೂ ಆಗಿದ್ದನು. ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ರಾಜ್ಯ ಕಟ್ಟಿದ ಇವನು ಸಮಸ್ಯೆಗಳ ನಡುವೆಯೂ ಸಾಧನೆ ಮಾಡಿರುವುದು ಸ್ಮರಣೀಯವಾಗಿದೆ. ತನ್ನ ಆಡಳಿತದ ಎಲ್ಲ ಘಟಕಗಳ ಬಗ್ಗೆ ಗಮನ ಹರಿಸಿದ್ದ ಶಿವಾಜಿ ಪ್ರಜಾಪಾಲನೆಯೇ ತನ್ನ ಜೀವನದ ಗುರಿ ಎಂದು ಭಾವಿಸಿದ್ದನು. ಆದ್ದರಿಂದಲೇ ಶಿವಾಜಿಯನ್ನು ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ ಎಂದು ಕರೆಯಲಾಗಿದೆ. ಶಿವಾಜಿ ಕೇವಲ ಸಮರ್ಥ ದಂಡನಾಯಕ ಮಾತ್ರ ಅಲ್ಲ, ಇವನು ಯಶಸ್ವಿ ಆಡಳಿತಗಾರನೂ ಆಗಿದ್ದನು. ಈ ಮಾತನ್ನು ಡಾಕ್ಟರ್ R.C. ಮಜುಮ್ದಾರ್ ಅವರು ಹೇಳಿರ್ತಕ್ಕಂಥದ್ದು. ಶಿವಾಜಿ ಮೊಘಲರಿಗಿಂತಲೂ ಉತ್ತಮವಾದ ಆಳ್ವಿಕೆ ನೀಡಿದ್ದ ಗೌರವಾರ್ಹ ವ್ಯಕ್ತಿಯಾಗಿದ್ದಾನೆ ಎಂಬುದು ಡಾಕ್ಟರ್ ಈಶ್ವರಿ ಪ್ರಸಾದ್ರವರ ಅಭಿಪ್ರಾಯವಾಗಿದೆ. ಶಿವಾಜಿಯ ಆಡಳಿತದಲ್ಲಿ ಮೊದಲನೆಯದಾಗಿ ಕೇಂದ್ರಾಡಳಿತವನ್ನು ನಾವು ನೋಡೋಣ. ಮರಾಠ ರಾಜ್ಯದಲ್ಲಿ ಕೇಂದ್ರದ ಎಲ್ಲ ಅಧಿಕಾರ ಅರಸನಲ್ಲಿ ಕೇಂದ್ರೀಕೃತವಾಗಿತ್ತು. ಆದರೆ ಅರಸ ನಿರಂಕುಶನಾಗದೆ ಪ್ರಜಾ ಕಲ್ಯಾಣವೇ ತನ್ನ ಗುರಿ ಎಂದು ತಿಳಿದು ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸಿದ್ದನು. ಶಿವಾಜಿಗೆ ಕೇಂದ್ರಾಡಳಿತದಲ್ಲಿ ಸಲಹೆ ಮತ್ತು ಸಹಾಯ ಮಾಡಲು 8 ಜನ ಮಂತ್ರಿಗಳಿದ್ದರು. ಅವರನ್ನು ಅಷ್ಟಪ್ರಧಾನರು ಎಂದು ಕರೆಯಲಾಗುತ್ತದೆ. ಇದನ್ನು ಅಷ್ಟಪ್ರಧಾನ ಮಂಡಲ ಎಂತಲೂ ಕರೆಯಬಹುದು. ಈ ಅಷ್ಟಪ್ರಧಾನರ ಅಂತ ಇದ್ದಂತಹ 8 ಮಂತ್ರಿಗಳ ಒಂದು ಗುಂಪನ್ನು ಅಷ್ಟಪ್ರಧಾನ ಮಂಡಲ ಅಂತಲೂ ಸಹ ಕರೀತಕ್ಕಂಥದ್ದು. ಇದು ಪ್ರಾರಂಭದಲ್ಲಿ ಒಂದು ಚಿಕ್ಕ ತಂಡವಾಗಿದ್ದು, ನಂತರ ಅಷ್ಟಪ್ರಧಾನ ಮಂಡಲವಾಗಿ ವಿಕಸನ ಹೊಂದಿತು. ಹಿಂದಿನ ಸಚಿವ ಸಮಿತಿಯ ಮೂಲ ರೂಪವೇ ಅಂದಿನ ಅಷ್ಟಪ್ರಧಾನ ಮಂಡಲ ಎನ್ನಬಹುದು. ಶಿವಾಜಿಯ ಕೇಂದ್ರ ಸರ್ಕಾರದಲ್ಲಿ ಸಂಘಟನೆ ಮತ್ತು ಶಾಂತಿಗೆ ಮಹತ್ವ ನೀಡಿದ್ದನು. ಇನ್ನು ಈ ಅಷ್ಟಪ್ರಧಾನರು ಯಾರು? ಮೊದಲನೆಯವನು ಪೇಶ್ವೆ, ಇವನನ್ನು ಪ್ರಧಾನಿ ಅಂಥೇಳಿ ನಾವು ತಿಳ್ಕೊಬೋದು. ಎರಡನೆಯವನು ಅಮಾತ್ಯ, ಅರ್ಥ ಸಚಿವ. ಮೂರನೆಯವನು ಮಂತ್ರಿ, ಈತ ರಾಜನ ಆಪ್ತ ಕಾರ್ಯದರ್ಶಿ ಮತ್ತು ಆಸ್ಥಾನದ ವ್ಯವಹಾರದ ಉಸ್ತುವಾರಿಕೆಯನ್ನು ನೋಡ್ಕೊಳ್ತಾ ಇದ್ದವನು. ನಾಲ್ಕನೆಯವನು ಸಚಿವ ಅಂದರೆ ಗೃಹ ಮಂತ್ರಿ. ಐದನೆಯವನು ಸುಮಂತ, ಈತ ವಿದೇಶಾಂಗ ವ್ಯವಹಾರ ಮಂತ್ರಿ. ಆರನೆಯವನು ಸೇನಾಪತಿ, ಸೈನ್ಯದ ದಂಡನಾಯಕ. ಏಳನೆಯವನು ಪಂಡಿತರಾವ್, ಈತ ಧಾರ್ಮಿಕ ಮತ್ತು ದಾನದತ್ತಿ ಮಂತ್ರಿ ಹಾಗೂ ರಾಜ ಪುರೋಹಿತ. ಎಂಟನೆಯವನು ನ್ಯಾಯಾಧೀಶ,
ನ್ಯಾಯಾಡಳಿತದ ಮುಖ್ಯಸ್ಥ ಈತ. ಹೀಗೆ ಈ 8 ಜನ ಅಷ್ಟಪ್ರಧಾನರು ಶಿವಾಜಿಯ ಕೇಂದ್ರಾಡಳಿತ ವ್ಯವಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಈ ಅಷ್ಟಪ್ರಧಾನರ ಬಗ್ಗೆ ನಾವು ಒಬ್ಬೊಬ್ಬರನ್ನಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲನೆಯವನು ಪೇಶ್ವೆ. ಇವನು ಅಷ್ಟಪ್ರಧಾನರಲ್ಲಿ ಹಿರಿಯ ಮಂತ್ರಿ. ಇವನನ್ನು ಮುಖ್ಯ ಪ್ರಧಾನ ಎಂದು ಕರೆಯಲಾಗ್ತಾ ಇತ್ತು. ಯಾವುದೇ ಅಧಿಕೃತ ದಾಖಲೆಗಳು ಜಾರಿಗೆ ಬರಬೇಕಾದರೆ ಇವನ ಅಧಿಕೃತ ಮುದ್ರೆ ಅತ್ಯಗತ್ಯವಾಗಿತ್ತು. ಇವನ ಮುಖ್ಯ ಕಾರ್ಯವೆಂದರೆ ಅವಶ್ಯವೆನಿಸಿದಾಗ ಯುದ್ಧ ರಂಗದಲ್ಲಿ ಸೇನಾ ನಾಯಕತ್ವ ವಹಿಸುವುದು, ಹೊಸ ಪ್ರಾಂತ್ಯಗಳ ಆಡಳಿತ ನಿರ್ವಹಣೆ ಮತ್ತು ಇತರೆ ಮಂತ್ರಿಗಳ ಉಸ್ತುವಾರಿಕೆಯನ್ನು ನೋಡಿಕೊಳ್ಳುವುದೇ ಈ ಪೇಶ್ವೆಯ ಮುಖ್ಯ ಕಾರ್ಯವಾಗಿತ್ತು. ಇನ್ನು ಎರಡನೆಯವನು ಅಮಾತ್ಯ. ಅಮಾತ್ಯ ಅಥವಾ ಮುಜುಮ್ದಾರ್. ಈತ ಹಣಕಾಸು ಸಚಿವನಾಗಿದ್ದನು. ಸಾರ್ವಜನಿಕ ಆದಾಯ, ವೆಚ್ಚ, ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವುದು ಇವನ ಕರ್ತವ್ಯವಾಗಿತ್ತು. ಇವನ ಸಹಾಯಕ್ಕಾಗಿ ಕರಣಿಕರಿದ್ದರು ಎನ್ನಬಹುದು. ಇನ್ನು ಮೂರನೆಯವನು ಮಂತ್ರಿ. ಇವನು ರಾಜನ ವೈಯಕ್ತಿಕ ಕಾರ್ಯದರ್ಶಿ. ದೈನಂದಿನ ಕಲಾಪಗಳ ಬಗ್ಗೆ ರಾಜನಿಗೆ ಸಲಹೆಯನ್ನು ನೀಡುತ್ತಿದ್ದನು. ದತ್ತಾಜಿ ತ್ರಿಯಂಬಕ್ ಎಂಬುವವನು ಶಿವಾಜಿ ಕಾಲದ ಮಂತ್ರಿಯಾಗಿದ್ದನು. ಇನ್ನು ನಾಲ್ಕನೆಯವನು ಸಚಿವ. ಇವನು ರಾಜನ ಹಲವು ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದನು. ಗೃಹ ಮಂತ್ರಿಯಾದ ಇವನು ಸಿವಿಲ್ ಮತ್ತು ಕ್ರಿಮಿನಲ್ ವಿಷಯಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದನು ಎನ್ನಬಹುದು. ಇನ್ನು ಐದನೆಯವನು ಸುಮಂತ. ಇವನು ಶಿವಾಜಿಯ ವಿದೇಶಾಂಗ ವ್ಯವಹಾರ ಮಂತ್ರಿಯಾಗಿದ್ದು ಅನ್ಯ ರಾಜ್ಯಗಳ ರಾಯಭಾರಿಗಳನ್ನು ಆಮಂತ್ರಿಸುವುದು ಇವನ ಕರ್ತವ್ಯವಾಗಿತ್ತು. ಯುದ್ಧ ಮತ್ತು ಶಾಂತಿಯ ಬಗ್ಗೆ ರಾಜನಿಗೆ ಸಲಹೆಗಳನ್ನು ನೀಡುವುದು ಮತ್ತು ಗೂಢಚಾರ ವ್ಯವಸ್ಥೆ ಅಸ್ತಿತ್ವ ಇವನ ಪ್ರಾಧಿಕಾರಕ್ಕೆ ಸೇರಿತ್ತು ಎನ್ನಬಹುದು. ರಾಜನಿಗೆ ಯುದ್ಧ ತಂತ್ರಗಳ ಬಗ್ಗೆ ಸಲಹೆಗಳನ್ನು ನೀಡ್ತಕ್ಕಂಥದ್ದು ಮತ್ತು ಶಾಂತಿಯ ಬಗ್ಗೆ, ಯುದ್ಧ ಮತ್ತು ಶಾಂತಿಯ ಬಗ್ಗೆ ರಾಜನಾದವನಿಗೆ ಸಲಹೆಗಳನ್ನು ನೀಡ್ತಕ್ಕಂಥದ್ದು ಮತ್ತು ಅನ್ಯ ರಾಜ್ಯಗಳ ರಾಯಭಾರಿಗಳನ್ನು ಆಮಂತ್ರಿಸ್ತಕ್ಕಂಥದ್ದು ಸುಮಂತನ ಒಂದು ಕಾರ್ಯ ಆಗಿತ್ತು ಎನ್ನಬಹುದು. ಇನ್ನು ಆರನೆಯವನು ಸೇನಾಪತಿ. ಇವನು ಮರಾಠ ರಾಜ್ಯದ ಸೈನಿಕ ದಂಡನಾಯಕ. ಆಂತರಿಕ ಮತ್ತು ಬಾಹ್ಯ ಶತ್ರುಗಳಿಂದ ರಾಜ್ಯ ಮತ್ತು ಜನತೆಯನ್ನು ರಕ್ಷಿಸುವುದು ಇವನ ಕರ್ತವ್ಯವಾಗಿತ್ತು. ಆಂತರಿಕ ಮತ್ತು ಬಾಹ್ಯ ಶತ್ರುಗಳಿಂದ ರಾಜ್ಯ ಮತ್ತು ರಾಜ್ಯದ ಜನತೆಯನ್ನು ರಕ್ಷಣೆ ಮಾಡತಕ್ಕಂಥದ್ದು ಸೇನಾಪತಿಯ ಒಂದು ಮುಖ್ಯ ಕರ್ತವ್ಯವಾಗಿತ್ತು ಎನ್ನಬಹುದು. ಸೈನಿಕರ ನೇಮಕ ಬಡ್ತಿ ಮತ್ತು ಅವರ ಉಸ್ತುವಾರಿ ಇವನಿಗೆ ಸೇರಿತ್ತು. ಇವನು ಯುದ್ಧ ಭೂಮಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದನು. ಸೈನಿಕರನ್ನು ನೇಮಕ ಮಾಡ್ಕೊಳ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಕೊಡ್ತಕ್ಕಂಥ ಬಡ್ತಿ ಅಂದರೆ ಸಂಬಳ ವೇತನ ಆಗಿರ್ಬೋದು, ಜೊತೆಗೆ
ಅವರ ಒಂದು ಉಸ್ತುವಾರಿ, ಅವರನ್ನು ನೋಡ್ಕೊಳ್ತಕ್ಕಂಥ ಒಂದು ಉಸ್ತುವಾರಿಕೆ ಇವನಿಗೆ ಸೇರಿತು ಅಂತಕ್ಕಂಥದ್ದು. ಜೊತೆಗೆ ಯುದ್ಧ ಭೂಮಿಯಲ್ಲಿ ಈ ಒಂದು ಸೇನಾಪತಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ ಅಂತಕ್ಕಂಥದ್ದು. ಎಲ್ಲರಿಗೂ ಒಂಥರ ಲೀಡರ್ ಆಗಿದ್ದ, ಸೈನಿಕರಿಗೆ ಲೀಡರ್ ಆಗಿದ್ದ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದು. ಇನ್ನು 7ನೇಯವನು ಪಂಡಿತರಾವ್. ಇವನು ಧಾರ್ಮಿಕ ವ್ಯವಹಾರಗಳ ಮಂತ್ರಿಯಾಗಿದ್ದು ರಾಜ ಪುರೋಹಿತನಂತೆ ಕಾರ್ಯನಿರ್ವಹಿಸುತ್ತಿದ್ದನು. ಇವನು ಜನರ ನೈತಿಕ ಜೀವನದ ಬಗ್ಗೆಯೂ ಗಮನ ಹರಿಸಿದ್ದನು. ಇನ್ನು 8ನೇಯವನು ನ್ಯಾಯಾಧೀಶ. ಪ್ರಧಾನ ನ್ಯಾಯಾಧೀಶನು ನ್ಯಾಯಾಡಳಿತದ ಮೇಲ್ವಿಚಾರಕನಾಗಿದ್ದನು. ರಾಜ್ಯದ ದಿವಾನಿ ಮತ್ತು ಅಪರಾಧಿತ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಅಧಿಕಾರ ಇವನಿಗೆ ಇದ್ದಿತು. ಏನೇ ಒಂದು ರಾಜ್ಯದಲ್ಲಿ ಅಪರಾಧಿತ ಪ್ರಕರಣಗಳು ಬಂದರೆ ಅದನ್ನು ಇತ್ಯರ್ಥಗೊಳಿಸ್ತಕ್ಕಂಥ ಅಧಿಕಾರವನ್ನು ನ್ಯಾಯಾಧೀಶ ವಹಿಸಿಕೊಂಡಿದ್ದ ಅಂತಕ್ಕಂಥದ್ದು. ಹೀಗೆ ಈ 8 ಜನ ಮಂತ್ರಿಗಳು ರಾಜ್ಯದ ಕಾರ್ಯದರ್ಶಿಗಳಂತೆ ಕೆಲಸ ನಿರ್ವಹಿಸುತ್ತಿದ್ದರು. ಚಕ್ರವರ್ತಿಯ ಬಲಭಾಗದಲ್ಲಿ ಪೇಶ್ವೆ, ಅಮಾತ್ಯ, ಸಚಿವ, ಮಂತ್ರಿ ಉಪಸ್ಥಿತರಿದ್ದರೆ, ಚಕ್ರವರ್ತಿಯ ಎಡಭಾಗದಲ್ಲಿ ಸೇನಾಪತಿ, ಸುಮಂತ, ಪಂಡಿತರಾವ್ ಮತ್ತು ನ್ಯಾಯಾಧೀಶ ಕುಳಿತುಕೊಳ್ಳುತ್ತಿದ್ದರು. ತಮ್ಮ ಪ್ರಾಧಿಕಾರಕ್ಕೆ ಸಂಬಂಧಿಸಿದ ವ್ಯವಹಾರದ ವರದಿ ಒಪ್ಪಿಸುವ ಜವಾಬ್ದಾರಿ ಈ ಮಂತ್ರಿಗಳಿಗೆ ಇತ್ತು ಎನ್ನಬಹುದು. ಪಂಡಿತರಾವ್ ಮತ್ತು ನ್ಯಾಯಾಧೀಶ ಇವರಿಬ್ಬರನ್ನು ಹೊರತುಪಡಿಸಿ ಉಳಿದ ಮಂತ್ರಿಗಳು ಅವಶ್ಯ ಬಿದ್ದಾಗ ಯುದ್ಧ ರಂಗದಲ್ಲಿ ಸೈನ್ಯದ ನೇತೃತ್ವ ವಹಿಸಬೇಕಾಗಿತ್ತು. ಅಷ್ಟಪ್ರಧಾನರ ಅಧಿಕಾರ ವಂಶ ಪಾರಂಪರ್ಯವಾಗಿರಲಿಲ್ಲ. ವೈಯಕ್ತಿಕ ಅರ್ಹತೆಯಿಂದ ಇವರು ಹುದ್ದೆಯನ್ನು ಪಡೆಯುತ್ತಿದ್ದರು. ರಾಜನಿಗೆ ಇವರ ಮೇಲೆ ಸಂಪೂರ್ಣ ಅಧಿಕಾರವಿತ್ತು. ಮಂತ್ರಿಗಳು ರಾಜನ ಆದೇಶದಂತೆ ನಡೆದುಕೊಳ್ಳುತ್ತಿದ್ದರು. ಇವರು ಸ್ವತಂತ್ರವಾಗಿ ವರ್ತಿಸಲು ಯಾವುದೇ ರೀತಿಯ ಅವಕಾಶ ಇರಲಿಲ್ಲ. ಇವರಿಗೆ ಜಹಗೀರು ನೀಡದೆ ನಿಗದಿತ ವೇತನವನ್ನು ನೀಡಲಾಗ್ತಾ ಇತ್ತು. ಎಲ್ಲ ಮಂತ್ರಿಗಳು ರಾಜನಿಗೆ ವಿಧೇಯರಾಗಿದ್ದರು ಎನ್ನಬಹುದು. ಇದಿಷ್ಟು ಶಿವಾಜಿಯ ಆಡಳಿತದ ಕೇಂದ್ರಾಡಳಿತದಲ್ಲಿ ಬರ್ತಕ್ಕಂಥ ಅಷ್ಟಪ್ರಧಾನರ ಬಗ್ಗೆ ಇರ್ತಕ್ಕಂಥ ಒಂದು ಸಂಪೂರ್ಣ ಮಾಹಿತಿ. ಇನ್ನು ಮುಂದುವರಿದು ಶಿವಾಜಿಯ ಪ್ರಾಂತ್ಯಾಡಳಿತ, ಶಿವಾಜಿಯ ಒಂದು ಆಡಳಿತದಲ್ಲಿ 2ನೇದಾದ ಪ್ರಾಂತ್ಯಾಡಳಿತ. ಪ್ರಾಂತ್ಯ ಅಧಿಕಾರಿಗಳನ್ನು ಸಹ ವೈಯಕ್ತಿಕ ಅರ್ಹತೆಗಳಿಗೆ ಅನುಗುಣವಾಗಿ ನೇಮಿಸಲಾಗುತ್ತಿತ್ತು. ಶಿವಾಜಿ ಕಾಲದಲ್ಲಿ 4 ಪ್ರಾಂತ್ಯಗಳಿದ್ದವು. ಇವುಗಳನ್ನು ಸ್ವರಾಜ್ಯ ಎಂದು ಕರೆಯಲಾಗ್ತಾ ಇತ್ತು. ಪ್ರತಿ ಪ್ರಾಂತ್ಯಗಳ ಆಡಳಿತ ಮಾಮ್ಲದಾರ್ ಎಂಬುವವನ ಅಧೀನದಲ್ಲಿದ್ದವು. ಇವನು ಹಲವು ಸಹಾಯಕ ಅಧಿಕಾರಿಗಳ ಸಹಕಾರದಿಂದ ಆಡಳಿತ ನಿರ್ವಹಿಸುತ್ತಿದ್ದನು. ಪ್ರಾಂತ್ಯಗಳನ್ನು ಪರಗಣಗಳಾಗಿ, ಪರಗಣಗಳನ್ನು ಗ್ರಾಮಗಳಾಗಿ ವಿಭಾಗಿಸಲಾಗಿತ್ತು. ಪಟೇಲ ಗ್ರಾಮಾಡಳಿತದ ಮುಖ್ಯಸ್ಥನಾಗಿದ್ದನು. ಗ್ರಾಮ ಪಂಚಾಯಿತಿಗಳ ಸಹಕಾರದಿಂದ ಇವನು ಗ್ರಾಮಾಡಳಿತ ಕಾರ್ಯವನ್ನು ನಿರ್ವಹಿಸುತ್ತಿದ್ದನು.
ಇವನು ಗ್ರಾಮ ಹಾಗೂ ಸರ್ಕಾರದ ಮಧ್ಯವರ್ತಿಯಾಗಿದ್ದನು. ಕುಲಕರ್ಣಿ ಎಂಬುವವನು ಗ್ರಾಮದ ದಾಖಲೆ ಇಡುವ ವ್ಯಕ್ತಿಯಾಗಿದ್ದು ಗ್ರಾಮದ ಅಧಿಕಾರಿಗಳಲ್ಲಿ 2ನೇ ಸ್ಥಾನ ಪಡೆದಿದ್ದನು. ಮಹರ್ ಎಂಬುವವನು ಗ್ರಾಮದ ಮತ್ತೊಬ್ಬ ಅಧಿಕಾರಿಯಾಗಿದ್ದು ರಾತ್ರಿಯ ಕಾವಲುಗಾರನಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದನು. ಗ್ರಾಮಸ್ಥರಿಂದ ವಿವಿಧ ಬಗೆಯ ಇನಾಮು ಈ ಅಧಿಕಾರಿಗಳಿಗೆ ಲಭಿಸುತ್ತಿತ್ತು. ಇದು ಪ್ರಾಂತ್ಯಾಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಇಲ್ಲಿ ಕಂದಾಯ ಕ್ಷೇತ್ರದ ಆಳ್ವಿಕೆ ಶಿವಾಜಿಯ ಕಾಲದಲ್ಲಿ ಒಂದು ಮುಖ್ಯ ಸುಧಾರಣೆಯಾಗಿರ್ತಕ್ಕಂಥದ್ದು. ಶಿವಾಜಿ ಕಂದಾಯ ಕ್ಷೇತ್ರದಲ್ಲಿ ಹಲವು ಸುಧಾರಣೆಗಳನ್ನು ಕೈಗೊಂಡನು. ಮೊದಲನೇದಾಗಿ ಜಹಗೀರು ಪದ್ಧತಿಯನ್ನು ರದ್ದುಗೊಳಿಸಿದನು. ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕ ಏರ್ಪಡಿಸಿದನು. ಭ್ರಷ್ಟ ಅಧಿಕಾರಿಗಳನ್ನು ತೆಗೆದುಹಾಕಿ ಪ್ರಾಮಾಣಿಕರನ್ನು ನೇಮಿಸಿಕೊಂಡನು. ಭೂಮಿಯನ್ನು ಸರ್ವೆ ಮಾಡಿಸಿ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ತೆರಿಗೆ ವಿಧಿಸಿದನು. ಶಿವಾಜಿ ಕಾಲದಲ್ಲಿ ರೈತರು 30ರಿಂದ 40% ತೆರಿಗೆಯನ್ನು ನೀಡಬೇಕಾಗಿತ್ತು. ತೆರಿಗೆಯನ್ನು ಹಣ ಅಥವಾ ಧಾನ್ಯದ ರೂಪದಲ್ಲಿ ನೀಡಲು ಅವಕಾಶವಿತ್ತು. ಕಂದಾಯ ಅಧಿಕಾರಿಗಳು ರೈತರಿಗೆ ಕಿರುಕುಳ ನೀಡದಂತೆ ಎಚ್ಚರ ವಹಿಸಲಾಗಿತ್ತು. ಕಂದಾಯ ಅಧಿಕಾರಿಗಳು ರಾಜನ ನಿಯಂತ್ರಣದಲ್ಲಿದ್ದು ರೈತರಿಗೆ ಸಕಾಲಕ್ಕೆ ಬಿತ್ತನೆ ಬೀಜ ಮತ್ತು ಸಾಲ ಒದಗಿಸುವ ಜವಾಬ್ದಾರಿ ಹೊಂದಿದ್ದರು. ಶಿವಾಜಿಯ ಕಂದಾಯ ನೀತಿ ರೈತರ ಪರವಾಗಿತ್ತು. ಕ್ಷಾಮದ ಸಂದರ್ಭದಲ್ಲಿ ರೈತರಿಗೆ ಬಿತ್ತನೆ ಬೀಜ ಮತ್ತು ಹಣಕಾಸು ನೆರವು ನೀಡಲಾಗುತ್ತಿತ್ತು. ಇದು ಕಂದಾಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇನ್ನು ಚೌತ್ ಮತ್ತು ಸರ್ದೇಶ್ಮುಖಿ. ಈ ಚೌತ್ ಮತ್ತು ಸರ್ದೇಶ್ಮುಖಿ ತೆರಿಗೆಗಳ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯವಿದೆ. ಇವು ಮಿಲಿಟರಿ ತೆರಿಗೆಗಳು. ಮಹಾರಾಷ್ಟ್ರ ಬೆಟ್ಟಗುಡ್ಡ ಪ್ರದೇಶವಾದ್ದರಿಂದ ಆದಾಯ ತುಂಬ ಕಡಿಮೆ ಇದ್ದಿತು. ಆದಾಯ ಹೆಚ್ಚಿಸುವ ಸಲುವಾಗಿ ಶಿವಾಜಿ ಅಕ್ಕಪಕ್ಕದ ರಾಜ್ಯಗಳಿಗೆ ವಿಧಿಸಿದ ಹೊಸ ತೆರಿಗೆಗಳೇ ಚೌತ್ ಮತ್ತು ಸರ್ದೇಶ್ಮುಖಿ. ಶಿವಾಜಿ ತಾನು ಗೆದ್ದ ರಾಜ್ಯಗಳ ಮೇಲೆ 1/4 ಚೌತ್ ಮತ್ತು 1/10 ಸರ್ದೇಶ್ಮುಖಿ ವಿಧಿಸುತ್ತಿದ್ದರು. ಈ ತೆರಿಗೆ ವಸೂಲಿ ಮಾಡುವ ಅಧಿಕಾರಿಗಳೆಂದರೆ ದೇಶಮುಖರು. ರಾನಡೆಯವರ ಪ್ರಕಾರ ಆಸುಪಾಸಿನ ರಾಜ್ಯಗಳ ಮೇಲೆ ಶಿವಾಜಿ ವಿಧಿಸುತ್ತಿದ್ದ ತೆರಿಗೆಯೇ ಚೌತ್ ಮತ್ತು ಸರ್ದೇಶ್ಮುಖಿ. ಶಿವಾಜಿ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಇತರೆ ರಾಜ್ಯಗಳು ಶಿವಾಜಿಗೆ ನೀಡುತ್ತಿದ್ದ ತೆರಿಗೆಗಳೇ ಚೌತ್. ಚೌತ್ ಅಂದರೆ ಗೊತ್ತಾಯ್ತಲ್ವ? ಶಿವಾಜಿಯ ಒಂದು ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಇತರೆ ರಾಜ್ಯಗಳು ಶಿವಾಜಿಗೆ ನೀಡ್ತಾ ಇದ್ದಂತಹ ತೆರಿಗೆಗಳೇ ಚೌತ್ ಮತ್ತು ಸರ್ದೇಶ್ಮುಖಿ. ವಿ.ಎ. ಸ್ಮಿತ್ ಹೇಳಿರುವಂತೆ ಶಿವಾಜಿ ಒಬ್ಬ ದರೋಡೆಕೋರ. ಅವನ ತೆರಿಗೆ ನೀತಿಯು ದರೋಡೆಕೋರತನದಿಂದ ಕೂಡಿತ್ತು ಎಂದಿದ್ದಾರೆ. ಒಟ್ಟಾರೆ ಈ ತೆರಿಗೆಗಳ ಬಗ್ಗೆ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಶಿವಾಜಿ
ತನ್ನ ಆದಾಯ ಹೆಚ್ಚಿಸಿಕೊಳ್ಳಲು ಮತ್ತು ಶತ್ರು ರಾಜ್ಯಗಳನ್ನು ದುರ್ಬಲಗೊಳಿಸಲು ಅಸ್ತಿತ್ವಕ್ಕೆ ತಂದ ಹೊಸ ತೆರಿಗೆಗಳು ಇವಾಗಿವೆ ಎನ್ನಬಹುದು. ಹೀಗೆ ಶಿವಾಜಿ ತನ್ನ ಆಳ್ವಿಕೆ ಕಾಲದಲ್ಲಿ ರಾಜ್ಯದ ಸಂಪತ್ತು ಅಧಿಕಗೊಳ್ಳುವಂತೆ ಈ ರೀತಿಯ ಯೋಜನೆಗಳನ್ನು ರೂಪಿಸಿದ್ದನು ಎನ್ನಬಹುದು. ಇದಿಷ್ಟು ಶಿವಾಜಿಯ ಒಂದು ಚೌತ್ ಮತ್ತು ಸರ್ದೇಶ್ಮುಖಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೊ ವಿದ್ಯಾರ್ಥಿಗಳೇ, ನಾವು ಶಿವಾಜಿಯ ಆಡಳಿತದ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ತಾ ಇದ್ವಿ. ಇಲ್ಲಿಗೆ ಈ ತರಗತಿಯನ್ನು ನಾವು ನಿಲ್ಲಿಸಿರೋಣ. ನಾಳಿನ ಒಂದು ತರಗತಿಯಲ್ಲಿ ಶಿವಾಜಿಯ ಆಡಳಿತವನ್ನು ಮುಂದುವರಿಸಿ ನ್ಯಾಯ ಆಡಳಿತ ಮತ್ತು ಶಿವಾಜಿಯ ಕಾಲ್ದಳ ಯಾವ ರೀತಿಯಾಗಿತ್ತು, ಆತನ ನೌಕಾಪಡೆಗಳು ಮತ್ತು ಕೋಟೆಗಳು, ಶಿವಾಜಿಯ ಸೈನ್ಯದ ಶಿಸ್ತು ಯಾವ ರೀತಿಯಾಗಿತ್ತು ಎಂಬುದನ್ನು ನಾಳಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಧನ್ಯವಾದಗಳು.